ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಅರಿವೆ ಸೊಪ್ಪು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 5-6 ಹೆಸರು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪ ದಪ್ಪವಾಗಿ ಕುಟ್ಕೊಳ್ಳಿ. ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸೊಪ್ಪು ಹಾಕೋಣ. ನೋಡಿ, ಇದು ಅರಿವೆ ಸೊಪ್ಪು, ದೊಡ್ಡ ಅರಿವೆ ಬರುತ್ತೆ ನೋಡಿ, ಚಿಕ್ಕ ಅರಿವೆ ಅಲ್ಲ, ದೊಡ್ಡ ಅರಿವೆ. ಇದು ಅರಿವೆ ಸೊಪ್ಪು. ಇದು ಸೊಪ್ಪಿಗೆ ಒಂದು 3-4 ನೀರಲ್ಲಿ ತೊಳೆದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊಪ್ಪಿಗೆ ಸ್ವಲ್ಪ ಇದು ಆಮೇಲೆ ಕರಗುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಕಡಿಮೆ ಹಾಕೊಂಡಷ್ಟು ಒಳ್ಳೆಯದು. ಜಾಸ್ತಿ ತುಂಬ ಕಡಿಮೆ ಹಾಕ್ತಾಯಿದ್ದೀನಿ ನಾನು. ತುಂಬ ಕಡಿಮೆ ಆಗುತ್ತೆ ಕರಿಬಿಟ್ಟು ಆಮೇಲೆ ಸೊಪ್ಪು. ಎಲ್ಲನೂ ಸಾರು ಮಾಡ್ಕೊಳ್ಳೋಕ್ಕಿಂತ ಕೆಲವೊಂದು ಪಲ್ಯಗಳು ಮಾಡ್ಕೊ, ಚಪಾತಿಗೆ ಪಲ್ಯಗಳು ಬೇಕಾಗುತ್ತೆ. ಸಾರು ಜೊತೆ ಚೆನ್ನಾಗಿದೆ ಚಪಾತಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ರುಚಿ ತಕ್ಕಷ್ಟು. ಏನು ಸಾಸಿವೆ ಜೀರಿಗೆ ಮತ್ತೊಂದು ಏನೂ ಬೇಕಾಗಿಲ್ಲ. ತುಂಬ ಸಿಂಪಲ್ ಪಲ್ಯ ಇದು. ಕೆಲಸಕ್ಕೆ ಹೋಗೋರಿದ್ರೆ ಹಿಂದಿನ ದಿನ ರಾತ್ರಿ ತೊಳೆದಿಟ್ಕೊಂಡ್ರು ಆಯಿತು. ನಾನು ನೆನ್ನೆ ತೊಳೆದಿಟ್ಟಿದ್ದೆ. ನಾನು ಕೆಲಸಕ್ಕೆ ಹೋಗೋಲ್ಲ, ಬಟ್ ಮನೇಲಿ ನಿನ್ನೆ ತೊಳೆದಿಟ್ಟಿದ್ದೆ ಮಾಡೋಣ ಅಂತ. ಮಾಡೋಕ್ಕಾಗಿರಲಿಲ್ಲ. ನೋಡಿ, ಇಷ್ಟು ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಚೆನ್ನಾಗಿರುತ್ತೆ ಇದು ಸೊಪ್ಪಿನ ಪಲ್ಯ. ಮಾಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆಲ್ಲ ತಿನ್ಬೋದು. ನೋಡಿ, ಎಷ್ಟೊಂದು ಕಡಿಮೆ ಆಯ್ತು ಇವಾಗ ಕರಿಬಿಟ್ಟು. ಇನ್ನೂ ಎಲ್ಲ ಬೇಯೋತ್ತಿಗೆ ಇನ್ನೂ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಎಣ್ಣೆನಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕೋಬೇಕು. ಫಸ್ಟಿಗೆ ಹಾಕ್ಕೋಬಾರ್ದು, ಹಸಿ ವಾಸನೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಿಟ್ಟು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಣ. ಆಲ್ರೆಡಿ ಸ್ವಲ್ಪ ಫ್ರೈ ಆಗಿರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಸರಿಯಾಗಿ ಬೇಯಿಸಿಲ್ಲ ಅಂದರೆ ಹಲ್ಲಲ್ಲೆಲ್ಲ ಸಿಕ್ಕಾಕೊಂಡಂಗೆ ಆಗುತ್ತೆ. ಅದು ಒಂಥರ ಸೊಪ್ಪು. ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೋಣ. ಮುಚ್ಚಿ ಸಣ್ಣ ಉರಿನಲ್ಲಿ ಬೇಯಿಸ್ಕೋಣ ಒಂದು 10 ನಿಮಿಷ. ಇದು ಪಲ್ಯ ಆಫ್ ಮಾಡಿದ್ದೀನಿ ಆಗಲೇ, ಒಂದು 5 ನಿಮಿಷ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಏನೋ ಖಾರದ ಕಲರ್ ಏನೋ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಜಾಸ್ತಿ ಹಾಕಿಲ್ಲ ನಾನು. ಅದು ಒಂದು ಖಾರ ನಮ್ಮದು ಸ್ವಲ್ಪ ಅಷ್ಟು ಕಲರ್ ಇರಲಿಲ್ಲ. MTR ಪೌಡ್ರ್ ಅದು. ಎವರೆಸ್ಟೆಲ್ಲ ತಂದರೆ ಕಲರ್ ಇರುತ್ತೆ. ನೋಡಿ, ಈಗ ಮೆತ್ತಿಗೆ ಬೇಯಬೇಕು. ಇದು ಇನ್ನೂ ಖಾರ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ನೋಡಿಕೊಂಡು ಹಾಕ್ಕೋಬೇಕಂದ್ರೆ ಈ ಥರ ರಸ ಸ್ವಲ್ಪ ಕೈಗೆ ಹಾಕ್ಕೊಂಡು ನೋಡಿ, ಟೇಸ್ಟ್ ನೋಡಿ ಕಡಿಮೆ ಅನಿಸಿ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಇದು ದೊಡ್ಡ ಅರಿವೆ ಸೊಪ್ಪಿನ ಪಲ್ಯ ಇದು. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು. ನಮಸ್ಕಾರ.